ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. ಉಮಾಶ್ರೀಧರ್ ಚಾನಲ್ಗೆ ಸ್ವಾಗತ. ಒಂದು ನದಿಯಲ್ಲಿ ಸ್ನಾನ ಮಾಡುವಾಗ ಚಟ ಚಟ ಅಂತ ಕಿವಿಗೆ ಶಬ್ದ ಕೇಳಿಸುತ್ತೆ ಅಂತ ಹೇಳಿದರೆ ನೀವು ನಂಬುತ್ತೀರಾ? ಅದು ಬರೀ ನೀರಿನ ಶಬ್ದ ಅಲ್ಲ, ನಮ್ಮ ಪಾಪಗಳು ಪರಿಹಾರವಾಗುವ ಸಂಕೇತ ಅಂತ ನಮ್ಮ ಪರಂಪರೆಯಲ್ಲಿ ಹೇಳಲಾಗಿದೆ. ಇನ್ನೊಂದು ಆಶ್ಚರ್ಯದ ವಿಷಯ ಏನಂದ್ರೆ, ಈ ನದಿಗೆ ಸ್ವರ್ಣ ನದಿ ಅಂತ ಹೆಸರು ಬರಲು ಕಾರಣವಾದ ಒಂದು ಅದ್ಭುತ ಘಟನೆ ಕೂಡ ಇದೆ. ಒಬ್ಬ ಸಾಮಾನ್ಯ ಹುಡುಗನ ಕೈಯಲ್ಲಿದ್ದ ಒಂದು ಕೋಲಿನಿಂದ ಸತ್ತ ಪ್ರಾಣಿಗಳು ಜೀವಂತವಾಗುತ್ತವೆ. ಅದೇ ಕೋಲಿನಿಂದ ನದಿಯೊಳಗೆ ಒಂದು ಸ್ವರ್ಣ ದೇವಸ್ಥಾನ ಕಾಣಿಸುತ್ತದೆ. ಆದರೆ ಆ ದೇವಸ್ಥಾನ ಎಲ್ಲರಿಗೂ ಕಾಣಿಸುತ್ತಿರಲಿಲ್ಲ. ಹಾಗಾದ್ರೆ ಆ ದೇವಸ್ಥಾನ ಏನಾಯ್ತು? ಈ ಸ್ವರ್ಣ ನದಿಯಲ್ಲಿ ಅಂಗಾರಕ ಚತುರ್ದಶಿಯಂದು ಸ್ನಾನ ಮಾಡುವುದಕ್ಕೆ ಯಾಕೆ ಇಷ್ಟು ಮಹತ್ವ ಮತ್ತು ಈ ನದಿಯ ವಿಶೇಷತೆ ಏನು? ನಮ್ಮ ವಾದಿರಾಜ ಗುರುಸಾರ್ವಭೌಮರು ಹೇಗೆ ವಿವರಿಸಿದ್ದಾರೆ? ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ನದಿ, ಒಂದೊಂದು ಕ್ಷೇತ್ರ, ಒಂದೊಂದು ತೀರ್ಥಕ್ಕೂ ಅದರದೇ ಆದ ವಿಶೇಷತೆ ಇರುತ್ತದೆ. ಕೆಲವೊಂದು ವಿಷಯಗಳನ್ನು ಕೇಳಿದಾಗ ನಮಗೆ ಆಶ್ಚರ್ಯ ಆಗುತ್ತದೆ. ಇನ್ನೂ ಕೆಲವು ವಿಷಯಗಳ ಹಿಂದೆ ಪುರಾಣ ಮತ್ತು ಧರ್ಮಶಾಸ್ತ್ರದ ಆಧಾರವೂ ಇರುತ್ತದೆ. ಇವತ್ತು ನಾವು ಅಂತಹ ಒಂದು ವಿಶೇಷವಾದ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರ್ಣಮುಖಿ ನದಿ. ಈ ನದಿಗೆ ಸ್ವರ್ಣಮುಖಿ ಅನ್ನುವ ಹೆಸರು ಯಾಕೆ ಬಂತು? ಇದರ ಹಿಂದೆ ಇರುವ ಕಥೆ ಏನು? ಈ ನದಿಯಲ್ಲಿ ಸ್ನಾನ ಮಾಡುವಾಗ ಚಟಚಟ ಅನ್ನುವ ಶಬ್ದ ಕೇಳಿಸುತ್ತದೆ ಅನ್ನುವುದರ ಬಗ್ಗೆ ಏನು ಹೇಳಲಾಗಿದೆ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಂಗಾರಕ ಚತುರ್ದಶಿಯಂದು ಈ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಯಾಕೆ ವಿಶೇಷ ಮಹತ್ವ ಇದೆ? ಇವೆಲ್ಲವನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ನದಿಯ ಹೆಸರಿನ ಹಿಂದೆ ಇರುವ ಆ ಘಟನೆ ಏನು ಅನ್ನುವುದನ್ನು ತಿಳಿದುಕೊಳ್ಳೋಣ. ಹಿಂದಿನ ಕಾಲದಲ್ಲಿ ಈ ನದಿಯಲ್ಲಿ ಒಂದು ಸ್ವರ್ಣದ ದೇವಸ್ಥಾನ ಮುಳುಗಿದೆ ಎನ್ನುವ ಒಂದು ಪ್ರಸಿದ್ಧವಾದ ಕಥೆ ಇದೆ. ಒಂದು ದಿನ ಒಬ್ಬ ಗೋವುಗಳನ್ನು ಕಾಯುತ್ತಿದ್ದ ಹುಡುಗ ತನ್ನ ದನಗಳನ್ನು ನೀರು ಕುಡಿಸುವುದಕ್ಕೆ ನದಿಯ ಬಳಿಗೆ ಕರೆದುಕೊಂಡು ಬಂದಿದ್ದ. ದನಗಳು ನೀರು ಕುಡಿಯುತ್ತಿದ್ದಾಗ ಅವುಗಳನ್ನು ಓಡಿಸಲು ಕೈಗೆ ಒಂದು ಕೋಲನ್ನು ತೆಗೆದುಕೊಂಡ. ಆ ಕೋಲು ಕೈಗೆ ಬಂದ ತಕ್ಷಣವೇ ಅವನಿಗೆ ನದಿಯ ನೀರಿನೊಳಗೆ ಒಂದು ಸ್ವರ್ಣದ ರಥ ಕಾಣಿಸಿತು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗಿದೆ. ಇದನ್ನು ಊರಿನವರಿಗೆ ತೋರಿಸಬೇಕು ಅಂತ ಅವನು ಅಲ್ಲಿಂದ ಊರಿನ ಕಡೆ ಹೊರಟ. ಆದರೆ ದಾರಿಯಲ್ಲಿ ಅವನಿಗೆ ಒಂದು ವಿಚಿತ್ರವಾದ ಘಟನೆ ಎದುರಾಯಿತು. ಒಂದು ನಾಗರ ಹಾವು ಸತ್ತು ಬಿದ್ದಿತ್ತು. ಅವನು ಕೈಯಲ್ಲಿದ್ದ ಅದೇ ಕೋಲಿನಿಂದ ಅದನ್ನು ಮುಟ್ಟಿದ ತಕ್ಷಣ ಅದು ಜೀವಂತವಾಯಿತು. ಇದನ್ನು ನೋಡಿ ಹುಡುಗನಿಗೆ ಆ ಕೋಲಿನಲ್ಲೇ ಏನೋ ವಿಶೇಷ ಶಕ್ತಿ ಇದೆ ಅಂತ ಅನಿಸಿತು. ಮುಂದೆ ಹೋಗುವಾಗ ಸತ್ತು ಬಿದ್ದಿದ್ದ ಇನ್ನೂ ಕೆಲವು ಪ್ರಾಣಿಗಳನ್ನು ಅದೇ ಕೋಲಿನಿಂದ ಮುಟ್ಟಿದಾಗ ಅವುಗಳು ಜೀವಂತವಾದವು. ಆಗ ಅವನು ನೇರವಾಗಿ ಊರಿಗೆ ಹೋಗಿ ಹಿರಿಯರಿಗೆ ಈ ವಿಷಯವನ್ನೆಲ್ಲ ಹೇಳಿದ. ಮೊದಲಿಗೆ ಅವರು ಅವನ ಮಾತನ್ನು ನಂಬಲಿಲ್ಲ. ನೀನೇನೋ ಕನಸು ಕಂಡಿರಬೇಕು ಅಂತ ಹೇಳಿದರು. ಆಗ ಹುಡುಗ, ನೀವೇ ನನ್ನ ಜೊತೆಗೆ ಬನ್ನಿ, ನಾನು ತೋರಿಸುತ್ತೇನೆ ಎಂದು ಅವರನ್ನು ಕರೆದುಕೊಂಡು ಬಂದ. ದಾರಿಯಲ್ಲಿ ಮತ್ತೊಂದು ಸತ್ತ ನಾಯಿ ಕಾಣಿಸಿತು. ಅದನ್ನು ಆ ಕೋಲಿನಿಂದ ಮುಟ್ಟಿದಾಗ ಅದು ಜೀವಂತವಾಯಿತು. ಆಗ ಹಿರಿಯರಿಗೆ ಇದು ಸಾಮಾನ್ಯ ಕೋಲಲ್ಲ ಅನ್ನುವುದು ಅರ್ಥವಾಯಿತು. ಎಲ್ಲರೂ ಸೇರಿ ನದಿಯ ಬಳಿಗೆ ಬಂದರು. ಹುಡುಗ ನದಿಯ ಕಡೆ ತೋರಿಸಿ, ಇಲ್ಲೇ ಇದೆ ನೀರಿನೊಳಗೆ ನೋಡಿ, ದೇವಸ್ಥಾನದ ಶಿಖರವು ಕಾಣುತ್ತಿದೆ ಅಂತ ಹೇಳಿದ. ಆದ್ರೆ ಅವನ ಜೊತೆ ಬಂದ ಯಾರಿಗೂ ಆ ದೇವಸ್ಥಾನ ಕಾಣಿಸಲಿಲ್ಲ. ಆಮೇಲೆ ಹುಡುಗ ಕೈಯಲ್ಲಿದ್ದ ಕೋಲನ್ನು ನದಿಯೊಳಗೆ ಬಿಸಾಟಿದ. ಅಷ್ಟೇ, ಆ ಕ್ಷಣದಿಂದ ಅವನಿಗೂ ಆ ದೇವಸ್ಥಾನ ಕಾಣಿಸಲಿಲ್ಲ. ದೇವಸ್ಥಾನ ಮತ್ತೆ ನೀರಿನಲ್ಲಿ ಮುಳುಗಿ ಹೋಯಿತು ಎನ್ನಲಾಗುತ್ತದೆ. ಈ ಘಟನೆಯ ಕಾರಣದಿಂದಲೇ ಈ ನದಿಗೆ ಸ್ವರ್ಣ ನದಿ ಎಂಬ ಹೆಸರು ಬಂದಿತ್ತು ಎನ್ನುವ ನಂಬಿಕೆ ಇದೆ. ಸ್ವರ್ಣ ನದಿಯ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಈ ನದಿಯ ಬಗ್ಗೆ ತುಂಬಾ ವಿಷಯಗಳು ಹೇಳಲಾಗುತ್ತದೆ. ಕೃಷ್ಣ ಪಕ್ಷದಲ್ಲಿ ಮಂಗಳವಾರ ಚತುರ್ದಶಿ ತಿಥಿ ಬಂದಾಗ ಅದನ್ನು ಅಂಗಾರಕ ಚತುರ್ದಶಿ ಅಂತ ಕರೆಯುತ್ತಾರೆ. ಆ ದಿನ ಈ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವ ಇದೆ. ಈ ನದಿಯಲ್ಲಿ ಸ್ನಾನ ಮಾಡಿ ನೀರಿನಲ್ಲಿ ಮುಳುಗಿ ಕುಳಿತುಕೊಂಡಾಗ ಕೆಲವರಿಗೆ ಚಟ 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 ಅಂತ ಶಬ್ದ ಕಿವಿಗೆ ಕೇಳಿಸುತ್ತದೆ ಅಂತ ಹೇಳಲಾಗುತ್ತದೆ. ಈ ಶಬ್ದವನ್ನು ಬೇರೆ ದಿನಗಳಲ್ಲಿ ಹೋಗಿ ಸ್ನಾನ ಮಾಡಿದಾಗ ಕೇಳಲು ಸಾಧ್ಯವಾಗುತ್ತಿಲ್ಲ. ಈ ವಿಷಯವನ್ನು ವಾದಿರಾಜ ಗುರುಸಾರ್ವಭೌಮರು
ತಮ್ಮ ತೀರ್ಥ ಪ್ರಬಂಧದಲ್ಲಿ ಸ್ವರ್ಣ ನದಿಯ ಮಹಿಮೆಯನ್ನು ವಿವರಿಸುವಾಗ ಹೇಳಿದ್ದಾರೆ. ವೇದಾಚಲ ಹೃದುದ್ಭೂತಾಂ ಸುವರ್ಣಾಂ ಕೋಣುವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತಿಂ ಸ್ವನಂ ಜನಾನ್ ಅಂತ. ಅಂದ್ರೆ ಇದಕ್ಕೆ ಅರ್ಥ, ವೇದಾಚಲ ಬೆಟ್ಟದಿಂದ ಹುಟ್ಟಿದ ಈ ಸ್ವರ್ಣ ನದಿಯ ಮಹಿಮೆಯನ್ನು ಸಂಪೂರ್ಣವಾಗಿ ಯಾರು ತಾನೇ ವರ್ಣಿಸಲು ಸಾಧ್ಯ? ಪಾಪಗಳಿಂದ ಬಳಲುತ್ತಿರುವ ಜನರಿಗೆ ತನ್ನ ವಿಶೇಷವಾದ ಸ್ವನವನ್ನು ಅಂದ್ರೆ ಶಬ್ದವನ್ನು ಕೇಳಿಸುತ್ತಾ ಪಾಪಗಳನ್ನು ದಹಿಸುವ ಮಹಿಮೆಯನ್ನು ಈ ನದಿ ಹೊಂದಿದೆ ಎಂದು ವಾದಿರಾಜ ಗುರುಸಾರ್ವಭೌಮರು ವರ್ಣಿಸಿದ್ದಾರೆ. ಈ ವೇದಾಚಲ ಬೆಟ್ಟವು ಮಣಿಪಾಲದ ಹತ್ತಿರ ಇದೆ ಎಂದು ಹೇಳಲಾಗುತ್ತದೆ. ಮಧ್ವ ವಿಜಯದಲ್ಲಿಯೂ ಕೂಡ ವೇದಾದ್ರಿ ಎಂಬ ಉಲ್ಲೇಖದ ಮೂಲಕ ವೇದಾಚಲದ ಬಗ್ಗೆ ತಿಳಿಸಲಾಗಿದೆ. ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಸ್ವರ್ಣ ನದಿಯ ಮಹಿಮೆಯನ್ನು ಹೇಳುವಾಗ ಈ ನದಿಯಲ್ಲಿ ಸ್ನಾನ ಮಾಡುವವರ ಅನುಭವವಾಗುವ ಆ ವಿಶೇಷ ಶಬ್ದದ ಬಗ್ಗೆಯೂ ಹೇಳುತ್ತಾರೆ. ನೀರಿನಲ್ಲಿ ಮುಳುಗಿದಾಗ ಚಟಚಟ ಅನ್ನುವ ಶಬ್ದ ಕೇಳುತ್ತದೆ. ಆ ಶಬ್ದ ಕೇಳಿಸುವುದರ ವಿಶೇಷತೆಯನ್ನೇ ಅವರು ವರ್ಣಿಸಿದ್ದಾರೆ. ಅಂದ್ರೆ ಇದು ಕೇವಲ ಒಂದು ಸಾಮಾನ್ಯ ನದಿ ಅಲ್ಲ. ನಮ್ಮ ಆಚಾರ್ಯರು ಕೂಡ ಇದರ ಮಹತ್ವವನ್ನು ತಮ್ಮ ಕೃತಿಗಳಲ್ಲಿ ತಿಳಿಸಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ. ಸ್ವರ್ಣ ನದಿ ಎಲ್ಲಿದೆ? ಇದು ವೇದಾಚಲ ಪ್ರದೇಶದಿಂದ ಹುಟ್ಟಿ ಮುಂದೆ ಪುತ್ತಿಗೆ, ಶಿರೂರು ಮುಂತಾದ ಪ್ರದೇಶಗಳ ಕಡೆ ಹರಿಯುತ್ತದೆ ಎಂದು ಹೇಳಲಾಗುತ್ತದೆ. ನಮ್ಮಲ್ಲಿ ಗಂಗಾ ನದಿಗೆ ಇರುವ ವಿಶೇಷ ಮಹತ್ವ ನಿಮಗೆ ಗೊತ್ತೇ ಇದೆ. ಗಂಗೆಯ ನೀರಿನೊಂದಿಗೆ ಸಂಬಂಧ ಹೊಂದಿರುವುದರಿಂದ ಬೇರೆ ನದಿಗಳನ್ನು ಪವಿತ್ರ ತೀರ್ಥವಾಗಿ ಪರಿಗಣಿಸುವ ರೀತಿಯೂ ಇದೆ. ಅದೇ ರೀತಿ ಭಗವಂತನ ಸನ್ನಿಧಾನದಿಂದ ಪವಿತ್ರವಾಗಿರುವ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ನಮಗೂ ಪಾವಿತ್ರ್ಯ ಸಿಗುತ್ತದೆ ಅನ್ನೋದು ನಮ್ಮ ಧಾರ್ಮಿಕ ನಂಬಿಕೆ. ಭಗವಂತನಿಗೆ ತೀರ್ಥಕರ ಅನ್ನುವ ಹೆಸರು ಇದೆ. ಅಂದ್ರೆ ಸಕಲ ತೀರ್ಥಗಳನ್ನು ತನ್ನ ಕೈಯಲ್ಲಿ ಹೊಂದಿರುವವನು ಅನ್ನುವ ಅರ್ಥ. ಆದ್ದರಿಂದ ಭಗವಂತನ ಸನ್ನಿಧಾನ ಇರುವ ತೀರ್ಥದಲ್ಲಿ ನಾವು ಸ್ನಾನ ಮಾಡಿದಾಗ ಆ ತೀರ್ಥದ ಮಹತ್ವದಿಂದ ಪಾವಿತ್ರ್ಯವನ್ನು ಪಡೆಯುತ್ತೇವೆ ಅನ್ನೋ ನಂಬಿಕೆ ಇದೆ. ಅಂಗಾರಕ ಚತುರ್ದಶಿಯ ಮಹತ್ವ ಏನಂದ್ರೆ, ವಿಶೇಷವಾಗಿ ಯಾವ ದಿನ ಸ್ವರ್ಣ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ದಿನ ಸ್ನಾನ ಮಾಡಬಹುದು, ಆದರೂ ವಿಶೇಷವಾದ ದಿನ ಕೃಷ್ಣ ಪಕ್ಷದ ಮಂಗಳವಾರ ಚತುರ್ದಶಿ ತಿಥಿ ಬಂದಾಗ ಇದನ್ನೇ ಅಂಗಾರಕ ಚತುರ್ದಶಿ ಅಂತ ಕರೆಯುತ್ತಾರೆ. ಅಂತಹ ಪರ್ವಕಾಲದಲ್ಲಿ ಈ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ವಿಶೇಷ ಮಹತ್ವ ಇದೆ. ಪುರಾಣ ಮತ್ತು ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವ ಈ ಪರ್ವಕಾಲದ ಮಹತ್ವವನ್ನು ಗಮನದಲ್ಲಿ ಇಟ್ಟುಕೊಂಡು ಆ ದಿನ ತೀರ್ಥ ಸ್ನಾನ ಮಾಡುವ ಪದ್ಧತಿ ಇದೆ. ಆದ್ದರಿಂದ ಯಾರಿಗೆ ಸಾಧ್ಯವೋ ಶಾಸ್ತ್ರಾನುಸಾರವಾಗಿ ಮತ್ತು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇಂತಹ ಪರ್ವಕಾಲದ ಮಹತ್ವವನ್ನು ತಿಳಿದುಕೊಂಡು ಆಚರಣೆ ಮಾಡಬಹುದು. ಸ್ವರ್ಣ ನದಿಯ ಬಳಿಯ ವಿಘ್ನೇಶ್ವರ ದೇವರು ಅಂದ್ರೆ ಸ್ವರ್ಣ ನದಿಯ ಜೊತೆ ಸಂಬಂಧ ಹೊಂದಿರುವ ವಿಘ್ನೇಶ್ವರ ದೇವರ ವಿಷಯವೂ ಬಹಳ ವಿಶೇಷವಾಗಿದೆ. ಒಂದು ಕಾಲದಲ್ಲಿ ಇದೇ ಸ್ವರ್ಣ ನದಿಯಲ್ಲಿ ಭಕ್ತರಿಗೆ ಗಣಪತಿಯ ವಿಗ್ರಹ ಸಿಕ್ಕಿತಂತೆ. ಅವರು ಆ ಗಣಪತಿಯ ವಿಗ್ರಹವನ್ನು ತೆಗೆದುಕೊಂಡು ಬಂದು ನದಿಯ ತಡದಲ್ಲಿ ಇಟ್ಟು ಪೂಜೆ ಮಾಡುತ್ತಿದ್ದರು. ನಂತರ ಸುಮಾರು ಹಲವು ವರ್ಷಗಳ ಹಿಂದೆ ಅಲ್ಲಿ ಒಂದು ದೇವಸ್ಥಾನ ನಿರ್ಮಿಸಿ ಗಣಪತಿ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಸ್ಥಾನವು ಈಗ ಸೋದೆ ಮಠದ ಆಡಳಿತಕ್ಕೆ ಸಂಬಂಧಪಟ್ಟಿದೆ ಎಂದು ತಿಳಿಸಲಾಗುತ್ತದೆ. ಹೀಗಾಗಿ ಸ್ವರ್ಣ ನದಿಯ ಮಹಿಮೆಯಷ್ಟೇ ಅಲ್ಲ, ಅಲ್ಲಿರುವ ವಿಘ್ನೇಶ್ವರ ದೇವರ ಸನ್ನಿಧಿಯ ಕಾರಣದಿಂದಲೂ ವಿಶೇಷ ಮಹತ್ವವಿದೆ ಅಂತ ಹೇಳಲಾಗುತ್ತದೆ. ಕೊನೆಯಲ್ಲಿ ಒಂದು ಮುಖ್ಯವಾದ ಮಾತು, ಸ್ವರ್ಣ ನದಿಯ ಬಗ್ಗೆ ಹೇಳಿದಾಗ ನಮಗೆ ಮೊದಲು ನೆನಪಾಗೋದು ಅದರ ಪವಿತ್ರತೆ, ಅದರ ಜೊತೆಗಿನ ಪುರಾಣ ಕಥೆ. ವಾದಿರಾಜ ಗುರುಸಾರ್ವಭೌಮರ ತೀರ್ಥ ಪ್ರಬಂಧದಲ್ಲಿರುವ ವರ್ಣನೆ, ಅಂಗಾರಕ ಚತುರ್ದಶಿಯ ಪರ್ವಕಾಲ ಮತ್ತು ನೀರಿನಲ್ಲಿ ಮುಳುಗಿದಾಗ ಕೇಳಿಸುತ್ತದೆ ಎಂದು ಹೇಳಲಾಗುವ ಒಂದು ಘಟನೆ, ಆ ಚಟಚಟ ಅನ್ನುವ ವಿಶೇಷ ಶಬ್ದ, ಇವೆಲ್ಲವೂ ಸೇರಿ ಸ್ವರ್ಣ ನದಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನು ಕೊಡುತ್ತವೆ. ಆದರೆ ತೀರ್ಥ ಸ್ನಾನವಾಗಲಿ ಯಾವುದೇ ಧಾರ್ಮಿಕ ಆಚರಣೆಯಾಗಲಿ ಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿ ಮತ್ತು ನಮ್ಮ ಸಂಪ್ರದಾಯವನ್ನು ಗೌರವಿಸಿ ಆಚರಿಸುವುದು ತುಂಬ ಮುಖ್ಯ. ನಮ್ಮ ಹಿರಿಯರು ಆಚಾರ್ಯರು ತಿಳಿಸಿಕೊಟ್ಟಿರುವ ಈ ತೀರ್ಥಗಳ ಮಹತ್ವವನ್ನು ತಿಳಿದುಕೊಂಡು ಭಕ್ತಿಯಿಂದ ಆಚರಿಸುವುದೇ ಮುಖ್ಯ. ಸ್ವರ್ಣ ನದಿಯ ಈ ವಿಶೇಷತೆ ನಿಮಗೆ ಗೊತ್ತಿರಲಿಲ್ಲ ಅಂದರೆ ಈ ವಿಷಯವನ್ನು ನಿಮ್ಮ ಬಾಂಧವರಿಗೂ
ಸ್ನೇಹಿತರಿಗೂ ತಿಳಿಸಿ. ಎಲ್ಲರಿಗೂ ಶ್ರೀ ಆ ರಮಾ ತ್ರಿವಿಕ್ರಮನ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಹರೇ ಶ್ರೀನಿವಾಸ.